ನಿನ್ನ ಜೊತೆಯಲಿ ಜೊತೆಯಲಿ. ಅಮ್ಮಂದು ಏನ್ ತಪ್ಪಿಲ್ಲ. ಸಡನ್ ಆಗಿ ಯಾರೋ ಬಂದು ಅತ್ತೆ ಸ್ಥಾನ ಕೇಳಿದ್ರೆ ಕಷ್ಟನೇ ಅಲ್ವಾ. ಈ ಕಡೆ ಗೌರಿ ಅಮ್ಮಂದು ಏನ್ ತಪ್ಪಿಲ್ಲ. 20 ವರ್ಷ ಒಂಟಿಯಾಗಿದ್ರು. ಈಗ ಯಾರ್ದೋ ಮಾತು ಕೇಳಬೇಕು ಅಂದ್ರೆ ಅದು ಕಷ್ಟನೇ. ಹೋಗ್ತಾ ಹೋಗ್ತಾ ಸರಿ ಹೋಗ್ಬೋದು ಅನ್ಸುತ್ತೆ. ಹೋಗುದ್ ಬಿಡ್ರಿ, ನೀವಿದಿರಲ್ಲ ಸರಿ ಮಾಡೋದಕ್ಕೆ. ಹಂಗೂ ಸರಿ ಹೋಗ್ಲಿಲ್ಲ ಅಂತಂದ್ರೆ ಚಿಂತೆನೆ ಬೇಡ. ರಚಿನ್ ಗೌರಿ ಸ್ವತಂತ್ರವಾಗಿ ಪ್ರೀತಿ ಮಾಡ್ದವ್ರು, ಅವ್ರನ್ನ ಕಟ್ಟಿ ಹಾಕ್ಬಾರ್ದು. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕು. ಒಳ್ಳೆ ಲವ್ ಬರ್ಡ್ಸ್ ತರ ಆರಾಮಾಗಿ ಪ್ರೀತಿ ಮಾಡ್ಕೊಂಡಿರ್ತಾರೆ. ಸೀನಿಯರ್, ಏನು ಅನ್ನಿಸ್ತಿಲ್ವಾ ನಿಮ್ಗೆ? 70+ ಆಗಿರೋರೆ ಹಂಗೆ ಲವ್ ಬರ್ಡ್ಸ್ ಆರಾಮಾಗಿ ಹಾರಾಡ್ಕೊಂಡಿರ್ತಾರೆ ಅಂತಂದ್ಮೇಲೆ ಇನ್ನು ನಾವಿಬ್ರು ಇನ್ನು ಹೆಂಗಿರ್ಬೇಕು? ನನ್ಗೆ ಗೊತ್ತಿತ್ತು ತಾವ್ ಇಲ್ಲಿಗೆ ಬರ್ತೀರಾ ಅಂತ. ಟೈಮ್ ಆಯ್ತು, ಹೊರಡಿ. ಅರೇ, ಹತ್ರ ಬಂದ್ ಗಂಡನ ಹಿಂಗ್ ದೂರ ತಳೆದ್ರೆ ಗಣೇಶ ನಿಮ್ಮನ್ನ ಡುಮ್ಮಿ ಮಾಡ್ಬಿಡ್ತಾನೆ. ನಾವ್ ಡ್ರಮ್ ಅನ್ಸ್ಕೊಂಡ್ರು ಪರವಾಗಿಲ್ಲ, ತಾವು ಸ್ವಲ್ಪ ಹಂಗ್ ನೋಡ್ಬೇಡ, ಒಂಥರ ಆಗುತ್ತೆ. ಒಂಥರ ಅಂದ್ರೆ? ಒಂಥರ ಅಷ್ಟೇ, ನೋಡ್ಬೇಡ್ವೋ. ಅಯ್ಯೋ, ನಾನು ಹೆಂಗ್ ಬೇಕಾದ್ರೂ ನೋಡ್ತೀನಿ, ನಿಮ್ಗೆ ಕಷ್ಟ. ಅದ್ ಸರಿ, ನೀವ್ಯಾಕೆ ನನ್ನನ್ನು ನೋಡ್ತಾ ಇದ್ದೀರಾ? ಕಣ್ಮುಚ್ಕೊಳ್ಳಿ. ಇದೇ ಕಣ್ರಿ ಇವತ್ತು ಹಬ್ಬ. ಹಲೋ, ವಾಟ್? ಯಾರಿಗೆ ಮಾತಾಡ್ತಾ ಇರೋದು? ಯಾರ ಕಡೆಯಿಂದ? ಹಲೋ ಹಲೋ, ಏನಾಯ್ತು? ರಂಜಿತ್ ಸರ್ ಜೀವಕ್ಕೆ ಅಪಾಯ ಇದೆಯಂತೆ. ಮತ್ತೆ ಇನ್ನೊಂದು ಕಾಲ್ ಬಂದಿತ್ತು. ಇವತ್ತು ನಡೆಯೋ ರ್ಯಾಲಿಲಿ ಅವ್ರ ಮೇಲೆ ಅಟ್ಯಾಕ್ ಆಗೋ ಚಾನ್ಸಸ್ ಇದೆಯಂತೆ. ಶಾಲಿನಿ, ನಾನು ಹೋಗ್ತೀನಿ. ಅವ್ರನ್ನ ಕಾಪಾಡ್ಕೊಳ್ಳೇಬೇಕು. ಅಭಯ್ ಅಭಯ್, ಪ್ಲೀಸ್ ಅಲ್ಲಿಗೆ ನೀನ್ ಹೋಗ್ಬೇಡ. ಇಲ್ಲಿಂದಾನೇ ಫೋನ್ ಮಾಡು. ಇವತ್ತು ರ್ಯಾಲಿ ಕ್ಯಾನ್ಸಲ್ ಮಾಡಿ ಮನೇಲೆ ಇದ್ಬಿಡಕ್ ಹೇಳು. ಹೇಳಿದ್ರೆ ಕೇಳೋ ಮನುಷ್ಯ ಅಲ್ಲ ಕಣ್ರಿ ಅವರು. ನಾವಿನ್ ಮಾತಾಡ್ತಾ ಕೂತ್ಕೊಂಡಲ್ಲಿ ಏನಾದ್ರು ಅನಾಹುತ ಆಗುತ್ತೆ. ನಾನು ಹೋಗ್ತೀನಿ ಶಾಲಿನಿ. ಅಭಯ್ ಪ್ಲೀಸ್ ಕಣಪ್ಪ, ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಫೋನ್ ಮಾಡು. ನಿಂಗೇನಾದ್ರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ನಂಗೆ ತುಂಬಾ ಭಯ ಕಣೋ. ಅಂದ್ರೆ ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪರವಾಗಿಲ್ವಾ? ಹೇಳ್ರಿ, ಕೋಟ್ಯಾಂತರ ಜನಗಳಲ್ಲಿ ನಾನೊಬ್ಬ ಮಾಮೂಲಿ ರಿಪೋರ್ಟರ್ ಸೀನಿಯರ್. ಬಟ್ ರಂಜಿತ್ ಸರ್ ಕೋಟಿಗೊಬ್ಬ ಕಣ್ರಿ. ಅವ್ರ ಜೀವನೇ ಹೋಗೋ ಪರಿಸ್ಥಿತಿ ಬಂದಾಗ ನನ್ನ ಜೀವದ ಬಗ್ಗೆ ನಾನು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ನಾನು ಹೋಗ್ತೀನಿ ಸೀನಿಯರ್. ಅಭಯ್ ನನ್ನ ಮಾತು ಕೇಳೋ, ಅಟ್ಲೀಸ್ಟ್ ಹೋಗಿ ಬರ್ತೀನಿ ಅಂತಾರೋ ಹೇಳು. ಆಯ್ತಮ್ಮ, ಹೋಗಿ ಬರ್ತೀನಿ. ಒಂದು ಸೆಕೆಂಡ್ ಹೆಚ್ಚು ಕಡಿಮೆ ಆದ್ರೆ ಅಲ್ಲಿ ಶೂಟೌಟ್ ಆಗ್ಬಿಡುತ್ತೆ. ಬಾಯ್. ಶೂಟೌಟಾ?
ಶೂಟೌಟ್ ಅಂತೆ ರಂಗ. ಗುಂಡು ಹಾರಿಸ್ತಾರೆ. ಗುಂಡು ಯಾರಿಗೆ ಬೀಳುತ್ತೆ? ರಂಜಿತ್ಗ ಅಥವಾ ನನ್ನ ಅಭಯಂಗ? ಅಯ್ಯೋ ಅನಿಸ್ತಿದ್ಯಾ? ನನ್ನ ಹಣೆಯಲ್ಲಿ ಏನು ಬರಿಬೇಕು ಅಂತಿದ್ಯಾ? ಒಂದೇ ಜಾಗದಲ್ಲಿ ನನ್ನ ಕೈ ಬಿಟ್ಟು ಹೋಗಿರೋ ಹಳೆ ಪ್ರೇಮಿ, ನನ್ನ ಕೈ ಹಿಡಿದು ನಡೆಸ್ತಿರೋ ದೇವ್ರಂತ ಗಂಡ, ಯಾರ ಜೀವನ ಉಳಿಸ್ತ್ಯಾ? ಯಾರನ್ನ ಕೊಲ್ತ್ಯಾ? ರಂಗ, ಈ ಬೊಂಬೆನೇ ನೀನು ಅಂತ ಕೇಳ್ಕೊತಾ ಇದ್ದೀನಿ ಕಣೋ. ಇದೆಲ್ಲಿಗೋ ತಪ್ಪಿಸ್ಕೊಂಡು ಬಂದಿದ್ದೀನಿ ಅನ್ನಿಸ್ತಾ ಇದೆ. ಆ ಸರ್ ತುಂಬ ಒಳ್ಳೆಯವರು, ಸ್ವಂತ ಮಗಳು ಥರ ನೋಡ್ಕೊತಾ ಇದ್ದಾರೆ. ಆದರೆ ಆ ತಾತ ತುಂಬ ಕೆಟ್ಟವರು, ನನಗೆ ಯಾವಾಗಲೂ ಬೈತಾ ಇರ್ತಾರೆ. ಪಾರು ಹೇಳ್ತಾ ಇದ್ಲು, ನೀನು ನಂಬ್ಕೊಂಡ್ರೆ ಏನು ಬೇಕಾದ್ರೂ ಪವಾಡ ಆಗುತ್ತೆ ಅಂತ. ಪ್ಲೀಸ್ ಕಣೋ ರಂಗ, ಹೇಗಾರು ಮಾಡಿ ನನ್ನನ್ನು ನಮ್ಮಮ್ಮನ ಹತ್ರ ಸೇರಿಸ್ಬಿಡು. ಅವಳ ಹತ್ರ ಹೋಗಬೇಕು, ಕೈ ತುತ್ತು ತಿನ್ನಬೇಕು, ಅವಳ ಮಡ್ಲಲ್ಲಿ ಮಲ್ಕೊಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ನೀಡೇರಿಸ್ಬಿಡೋ ರಂಗ. ಪುಟಿ, ಬೊಂಬೆ ಜೊತೆ ಮಾತಾಡ್ತಾ ಇದೀಯಾ? ಇನ್ನೊಂದ್ಸಲಿ ಮಾತಾಡಲ್ಲ ತಾತ, ನನಗೆ ಹೊಡಿಬೇಡಿ, ಬೈಬೇಡಿ ಪ್ಲೀಸ್. ಅಲ್ಲ ಪುಟಿ, ನಿನಗೆ ಹೊಡೆದು ನಾನು ಯಾವ ನರ್ಕಕ್ಕೆ ಹೋಗ್ಲಮ್ಮ. ನೀನು ನನ್ನ ಭಾಗ್ಯ ದೇವತೆ. ಒಂದು ರಾಜ್ಯದ ಹಿತಕ್ಕಾಗಿ ತ್ಯಾಗ ಮಾಡೋಕ್ಕೆ ಸಿದ್ಧ ಆಗಿರೋಳು ನೀನು. ಒಬ್ಬ ಉತ್ತಮ ನಾಯಕನ ಪಟ್ಟದ ಮೇಲೆ ಕೂರ್ಸೋಕೆ ನೀನು ದೊಡ್ಡ ತ್ಯಾಗ ಮಾಡಬೇಕು, ಅದಕ್ಕೆ ಸಿದ್ಧ ಆಗ್ಬೇಕು ನೀನು. ಅರ್ಥ ಆಗಲಿಲ್ಲ ನನಗೆ, ಬಿಡಿಸಿ ಬಿಡಿಸಿ ಹೇಳಿ ತಾತ. ಪುಟಿ, ಇವತ್ತು ಒಂಥರ ಸ್ಪೆಷಲ್ ಡೇ, ವಿಶೇಷವಾದ ದಿವಸ. ನೀನು ನನ್ನ ಮಗನ ಜೊತೆ ಹೋದರೆ ನೀನು ಏನು ಕೇಳಿದ್ರು ನಾನು ಕೊಡಿಸ್ತೀನಿ. ಬರೀ ನಾನು ಮಾತ್ರ ಅಲ್ಲ, ಮೇಲ್ಗಡೆ ದೇವ್ರುಗಳಿದಾರಲ್ಲ, ಅವರು ಏನು ಬೇಕಾದರೂ ಕೊಡಿಸ್ತಾರೆ ನಿನಗೆ. ಹೌದಾ? ನಾನು ಅವಾಗಲೇ ರೆಡಿ ಆಗಿದ್ದೀನಿ. ಸರು ರೆಡಿಯಾಗು ಅಂದಿದ್ರು. ಗುಡ್. ನೋಡು, ಅಲ್ಲಿ ಹೋಗ್ತೀಯಲ್ಲ ನೀನು, ಎಲ್ಲರ ಜೊತೆ ಖುಷಿ ಖುಷಿಯಾಗಿರಬೇಕು, ಮುದ್ದಾಗಿ ಮಾತಾಡ್ಕೊಂಡಿರ್ಬೇಕು, ಸಂತೋಷವಾಗಿರ್ಬೇಕು. ಓಕೆನಾ? ಸರಿ ತಾತ, ನೀವೆಷ್ಟು ಒಳ್ಳೆಯವರು. ಮತ್ತು ಅವತ್ತು ಯಾಕೆ ಹೊಡಿತಾ ಇದ್ರಿ? ಅದು ನೋಡು, ಅದ್ರಲ್ಲಿ ನಿಂಗೆ ಅರ್ಥ ಆಗಲ್ಲ, ಇನ್ನೊಂದು ದಿವಸ ಹೇಳ್ತೀನಿ. ಇವಾಗ ಹೊರಡಮ್ಮ, ಓಕೆನಾ? ಹಾಂ, ಬಾಪ ರಂಜಿತ್, ನೋಡು, ನಿನ್ನ ವೋಟ್ ಬ್ಯಾಂಕನ್ನು ರೆಡಿ ಮಾಡಿದ್ದೀವಿ, ಕರ್ಕೊಂಡೋಗು, ಹುಷಾರು. ಪ್ಲೀಸ್ ಟೇಕ್ ಕೇರ್ ಆಫ್ ಹರ್. ಓಕೆ? ನನ್ನ ಮಗಳಲ್ವಾ ಪಾಪ, ನನ್ನ ಬೆನ್ನು ಗಂಟ್ಕೊಂಡೇ ಇರ್ತಾನೆ. ಯಾಕಂದ ಇವತ್ತು ರ್ಯಾಲಿ ಮುಗಿದ್ಮೇಲೆ ನಿಮ್ಗೊಂದು ದೊಡ್ಡ ಚಾಕ್ಲೇಟ್ ಕೊಡಿಸ್ತೀನಿ. ಹೋಗ್ಬಾ. ಮುಖ್ಯಮಂತ್ರಿ ಸೀಟ್ಗೋಸ್ಕರ ನಾನು ನನ್ನ ಮಗನ ಜೀವ ಒತ್ತೆ ಇಟ್ಟಿದ್ದೆ. ಅದು ಬೇಡ ಅಂತ ನೀನು ನಿನ್ನ ಮಗಳ ಜೀವನ ಒತ್ತೆ ಇಡ್ತಾ ಇದೆಯಾ? ಒಳ್ಳೇದಾಗಲಿ. ಬನ್ನಿ ವೀಕ್ಷಕರೇ, ಸ್ವಾಭಿಮಾನಿ ಪಕ್ಷದ ಧೀಮಂತ ನಾಯಕ ಮಿಸ್ಟರ್ ರಂಜಿತ್ ಕುಮಾರ್ ಅವರು ಇವತ್ತು ಸೋಮರಾಜನಗರಕ್ಕೆ ಕಾಲಿಡ್ತಾ ಇದ್ದಾರೆ. ಇಲ್ಲಿಗೆ ಕಾಲಿಟ್ಟ ಯಾವುದೇ ಒಬ್ಬ ರಾಜಕಾರಣಿಯವರು ಇದುವರೆಗೂ ಗೆದ್ದಿಲ್ಲ ಅನ್ನೋ ಒಂದು ಇತಿಹಾಸ ಇದೆ. ಈ ಇತಿಹಾಸ, ಈ ನಂಬಿಕೆನ ಹುಸಿ ಮಾಡಬೇಕೆಂದು
ಮಿಸ್ಟರ್ ರಂಜಿತ್ ಕುಮಾರ್ ಅವರು ಸ್ವತಃ ತಾವೇ ಇಲ್ಲಿ ಕಾಲಿಡ್ತಾ ಇದ್ದಾರೆ. ಎಷ್ಟೋ ವರ್ಷದ ನಂತರ ಇಲ್ಲಿನ ಜನ ಅವರ ಬೀದಿಗೆ ಒಬ್ಬ ರಾಜಕಾರಣಿ ಬರೋದನ್ನು ಕುತೂಹಲದಿಂದ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದ್ರ ಬಗ್ಗೆ ಇಲ್ಲಿನ ಜನಗಳನ್ನೇ ವಿಚಾರಿಸೋಣ. ಸರ್, ಈ ಬಗ್ಗೆ ನೀವೇನು ಹೇಳ್ತೀರಾ? ಪುಣ್ಯ ಪುರುಷ ಕಣಪ್ಪ, ಅವನು ನಮ್ಮ ಉದ್ಧಾರ ಮಾಡೋಕ್ಕೆ ಅಂತ ಬರ್ತಿದ್ದಾನೆ. ಸರ್, ತಾವು ದೇವರು ಕಣಪ್ಪ ಅವರು ಏನೇ ಆದ್ರೂ ಮಾಡಿ ಅವ್ರನ್ನ ಗೆಲ್ಲಿಸಲೇಬೇಕು ನಾವು. ರಂಜಿತ್ ಕುಮಾರ್ಗೆ ಜೈ, ರಂಜಿತ್ ಕುಮಾರ್ಗೆ ಜೈ, ನಮ್ಮ ಜನತೆ ಜನದ ವಿಷಯ ಬಿಡಿ ಸರ್. ಇವತ್ತು ನೀವು ಇಲ್ಲಿಗೆ ಬಂದಿದ್ದ ತಪ್ಪು, ನಿಮ್ಮಲ್ಲಿ ಅಟ್ಯಾಕ್ ಆಗುತ್ತೆ ಅಂತ ಫೋನ್ ಬಂದಿದ್ದ ನನಗೆ. ಅಷ್ಟೇ ತಾನೆ, ಒಳ್ಳೇದಾಯ್ತು ಬಿಡ್ರಿ. ನಮ್ಮ ಜನಗಳ ಮಧ್ಯ ಪ್ರಾಣ ಬಿಡೋಕ್ಕೂ ಪುಣ್ಯ ಮಾಡಿರ್ಬೇಕು. ನಿಮ್ಗೆ ಹೆಂಗೆ ಹೇಳಿ ಸರ್, ನೀವಿದ್ರೆ ತಾನೇ ಜನಗಳಿಗೆ ಒಳ್ಳೇದಾದು. ಪ್ಲೀಸ್ ಸರ್, ನಿಮ್ಮ ಕೈ ಮುಗಿದೀನಿ, ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಿ. ಅಭಯ್ ನನ್ನ ಬಗ್ಗೆ ಗೊತ್ತಿದ್ದು ಹಿಂಗೆ ಮಾತಾಡ್ತೀರಲ್ರಿ. ಸಾವಿನ ಭಯ ನನಗಿದ್ದಿದ್ರೆ ನಾನು ರಾಜಕಾರಣಕ್ಕೆ ಬರ್ತಿರ್ಲಿಲ್ಲ. ಅದೇನಾಗತ್ತೋ ಆಗಲಿ ಬಿಡಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿಲ್ವಾ? ಸರ್ ಹಂಗಲ್ಲ ಸರ್, ಅದು ಆಶೀರ್ವಾದ ಮಾಡಿ ಪಪ್ಪ. ಸರ್ ದಯವಿಟ್ಟು ನನ್ನ ಮಾತು ಕೇಳಿ ಸರ್, ಪ್ಲೀಸ್. ನನ್ನ ತಡಿಬೇಡಿ. ಎಲ್ರಿಗೂ ನಮಸ್ಕಾರ. ಯಾರೋ ಹೇಳ್ತಿದ್ರು ಈ ಏರಿಯಾ ಸರಿ ಇಲ್ಲ, ಇಲ್ಲಿ ಕಾಲಿಟ್ರೆ ಅಪಶಕುನ ಅಂತ. ಯಾಕೆ ಸ್ವಾಮಿ, ಇಲ್ಲಿ ಬದುಕ್ತಿರೋರು ಯಾರೋ ಪಾಪ ಮನುಷ್ಯರಲ್ವಾ? ಈ ಪ್ರಪಂಚದಲ್ಲಿ ಒಳ್ಳೆ ಜಾಗ ಕೆಟ್ಟ ಜಾಗ ಅಂತ ಯಾವುದೂ ಇಲ್ಲ. ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ದೇವಸ್ಥಾನನೂ ಕಟ್ಟಿಸ್ಕೋತೀವಿ, ಸ್ಮಶಾನನೂ ಮಾಡ್ಕೋತೀವಿ. ನಾವೆಲ್ಲ ಒಂದೇ ಭೂಮಿ ತಾಯಿ ಮಕ್ಕಳು. ಯಾರು ಸರಿ ಇಲ್ಲ ಅಂದ್ರು ಅವ್ರಿಗೆ ನನ್ನ ಕಡೆಯಿಂದ, ನಮ್ಮ ಪಕ್ಷದ ಕಡೆಯಿಂದ ಧಿಕ್ಕಾರ ಇರಲಿ. ನಾನು ಗೆದ್ದ ಮೇಲೆ, ಅಧಿಕಾರಕ್ಕೆ ಬಂದ ಮೇಲೆ ನನ್ನ ಮೊದಲನೇ ದಿನದ ಊಟನ ಈ ಏರಿಯಾದಲ್ಲಿ ಇದಾರಲ್ಲ ಹಿರಿಯರು, ಆ ಅಜ್ಜಿ ಮನೇಲೆ ಮಾಡ್ತೀನಿ. ಮಕ್ಕಳನ್ನ ದೇವರ ಸಮಾನ ಅಂತ ಹೇಳ್ತಾರೆ. ಆ ಮಗುನ ಚೆನ್ನಾಗಿ ನೋಡ್ಕೋಬೇಕು. ಪ್ರತಿಯೊಂದು ಮಗುವು ಕೂಡ ನಾವು ಒಳ್ಳೆ ವಿದ್ಯೆ ಕೊಡಬೇಕು, ಅವರನ್ನ ಅಕ್ಷರಸ್ಥರನ್ನಾಗಿ ಮಾಡಬೇಕು. ಆಗ ಮಾತ್ರ ಒಳ್ಳೇದಾಗಲ್ಲ. ಏನಾಯ್ತು ಭಯ್? ಇಲ್ಲ ಸರ್, ನೀವು ಮಾತಾಡಿ.
ಏನಾಯ್ತು ಆ ಬಹನ್ಗೆ? ಬಂದ್ಬಿಟ್ಟೇನು? ನನ್ನ ಜೀವ ಹೋದಂಗೆ ಆಯ್ತು. ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ? ನಿಮ್ಮ ಪ್ರೀತಿ ನನ್ನ ಜೊತೆ ಇರೋವರೆಗೂ ನನ್ಗೇನು ಆಗಲ್ಲ ಕಣ್ರಿ. ಮತ್ತೆ ನಿಮ್ಮ ರಂಜಿತ್ ಸರು ಅವರು ನಿಮ್ಮ ಪ್ರೀತಿನೇ ಕಾಪಾಡಿದ್ದು. ಹೆಂಗೆ ಅಂತೀರಾ? ನಾನು ನನ್ನ ಮೈ ತುಂಬ ನಿಮ್ಮ ಪ್ರೀತಿ ಪವರ್ನ ಹೊತ್ಕೊಂಡು ಹೋಗಿದ್ನ. ಆ ಪ್ರೀತಿ ಪವರ್ ಎಷ್ಟಿತ್ತು ಅಂತಂದ್ರೆ ನನ್ನ ಅಕ್ಕಪಕ್ಕ ಇರೋನೆಲ್ಲ ಅದೇ ಸೇವ್ ಮಾಡಿಬಿಡ್ತು. ಆ್ಯಕ್ಚುಲಿ ಅವ್ರ ಮೇಲೆ ಅಟ್ಯಾಕ್ ಆಗ್ತಿತ್ತೋ ಏನೋ, ಬಟ್ ನಾನಂತೂ ಹೋಗಿ ಅವ್ರನ್ನ ಅಲರ್ಟ್ ಮಾಡಿದೆ. ಇಡೀ ರ್ಯಾಲಿ ಅವ್ರ ಅಕ್ಕಪಕ್ಕನೇ ತುಂಬ ಹತ್ರದಲ್ಲೇ ನಿಂತಿದ್ದೆ. ಅದಕ್ಕೆ ಮೋಸ್ಟ್ಲಿ ಆ ಶೂಟರ್ಗೆ ಗುರಿ ಸಿಕ್ಕಿಲ್ಲ ಅನ್ಸುತ್ತೆ. ಅದಕ್ಕೆ ಬಿಟ್ಬಿಡಿ ಅದು. ಅಂದರೆ ನೀನು ಹೋಗದೆ ಇದ್ದಿದ್ರೆ ಶೂಟೌಟ್ ಆಗ್ತಿತ್ತಾ? ಮೋಸ್ಟ್ಲಿ. ಅಕಸ್ಮಾತ್ ಅವ್ರೇನಾರು ಗುಂಡು ಹಾರಿಸಿ ಅದೇನಾರು ನಿನಗೆ ತಾಗಿದ್ದಿದ್ರೆ? ಇಷ್ಟೊತ್ತಿಗೆ ಅಲ್ಲಿ ನಮ್ಮ ಅಜ್ಜಿ ಪಕ್ಕ ಕೂತ್ಕೊಂಡು ಪಗ್ಡೆ ಆಟ ಆಡ್ತಿದ್ದೆ. ಬಿಡ್ತು ಅವನು. ಅದ್ರಲ್ಲೇನ್ರಿ ಇದೆ? ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಂತಂದ್ರೆ ಒಂದು ಜೀವ ಏನು ದೊಡ್ಡದಲ್ಲ ಕಣ್ರಿ. ಅಪ್ಪ ಸ್ವಾಮಿ, ನಿನ್ ಕೈ ಮುಗಿತೀನಿ. ಏನೇನೋ ಕೆಟ್ಟದಾಗಿ ಮಾತಾಡ್ಬೇಡ. ಏನಾದ್ರೂ ಒಳ್ಳೆ ವಿಷಯ ಇದ್ರೆ ಹೇಳು. ಸರಿ, ಒಳ್ಳೆ ವಿಷಯ ತಾನೆ. ನಮ್ಮ ರಂಜಿತ್ ಸರ್ ಇದಾರಲ್ಲ, ಅವ್ರ ವಿಷಯ ಬೇಡ. ಅವ್ರೊಬ್ರಿಂದಾನೆ ನಮ್ಮ ಮನೆ ನೆಮ್ಮದಿ ಹಾಳಾಗ್ತಿರೋದು. ನನ್ ಭಯ ಜಾಸ್ತಿ ಆಗ್ತಿರೋದು. ಪ್ಲೀಸ್ ಇನ್ಮೇಲಾದ್ರೂ ಅವ್ರ ವಿಷಯ ಬಿಟ್ಬಿಡು. ನಿನ್ ಕೈ ಮುಗಿತೀನಿ. ಶಾನ್ಲಿ, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದೀರಾ? ಅಷ್ಟಕ್ಕೂ ರಂಜಿತ್ ಸರ್ ಏನು ತಪ್ಪು ಮಾಡಿದಾರೆ ಅಂತ ನೀವು ಅವ್ರ ಮೇಲೆ ಸಿಟ್ಕೊಳ್ತಿದ್ದೀರಾ? ಅವರೊಬ್ಬ ರಾಜಕಾರಣಿ ಅನ್ನೋದನ್ನ ಬಿಟ್ಟು ನನಗೋಸ್ಕರ ಒಂದೇ ಒಂದ್ಸಲ ಅವ್ರನ್ನ ಒಬ್ಬ ಮನುಷ್ಯನ ಥರ ನೋಡ್ರಿ. ಚೂರು ಸ್ವಾರ್ಥ ಇಲ್ಲ, ಸುಳ್ಳು ಹೇಳಲ್ಲ, ಕಪಟ ಇಲ್ಲ, ಕಳಂಕ ಇಲ್ಲ, ಮೋಸ ಮಾಡಲ್ಲ, ಯಾರನ್ನು ನಂಬಿಸಿ ಕೈ ಕೊಟ್ಟಿಲ್ಲ ಕಣ್ರಿ. ಅಷ್ಟು ಜೆನ್ಯೂನ್ ಆಗಿರೋ ಮನುಷ್ಯನ ಈಗಿನ ಕಾಲದಲ್ಲಿ ಎಲ್ಲಾದ್ರೂ ನೋಡಕ್ ಸಾಧ್ಯ ಅಂದ್ರೆ? ಸೀತೆ ಕೂಡ ಇಲ್ದಿರೋ ಶ್ರೀರಾಮ್ ಚಂದ್ರ ಅವರು. ಅಂಥ ಮನುಷ್ಯ ಜನಕ್ಕೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೋತಿರ್ಬೇಕಾದ್ರೆ ಒಬ್ರು ಟೀಚರ್ ಆಗಿ ನೀವು ಅವ್ರಿಗೆ ಸಪೋರ್ಟ್ ಮಾಡೋದ್ ಬಿಟ್ಟು ಅವ್ರ ಕಾಲು ಎಳಿತಿದ್ದೀರಲ್ಲ. ಹೇಳಿ ಸೀನಿಯರ್, ಅವ್ರನ್ನ ದ್ವೇಷ ಮಾಡೋದಕ್ಕೆ ಒಂದೇ ಒಂದು ಜೆನ್ಯೂನ್ ರೀಸನ್ ಕೊಡ್ರಿ. ಮೋಹನ್ ಶಾನ್ವಿ, ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ 68 ವರ್ಷಗಳಾದ್ಮೇಲೆ ಆ ದೇವರು ನಮಗೆ ಅಂತ ಒಬ್ಬ ಒಳ್ಳೆ ಲೀಡರ್ ಕೊಟ್ಟಿಯಾನ. ಅದು ಖುಷಿ ಪಡೋಣ, ನಮ್ಮ ಕೈಲಾದ ಸಪೋರ್ಟ್ ಮಾಡೋಣ, ಎಲ್ಲದನ್ನು ಪಾಸಿಟಿವ್ ಆಗಿ ನೋಡೋದು ಕಲಿಪುಟ್ಟ. ಸೀತೆ ಕೂಡ ಇಲ್ದೇ ಇರೋ ಶ್ರೀರಾಮಚಂದ್ರ